ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಬಿಟ್ಬಿಡಿ, ನನ್ ಕೂಗಿ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನು ಯಾರು? ಇವನಿಗೇನು ಆಗ್ಬಾರ್ದು, ಇವನು ಚೆನ್ನಾಗಿರ್ಬೇಕು. ಇದನ್ನ ಇವನಿಗೆ ಕಟ್ತೀನಿ. ಕಟ್ಟು ಜಾಜಿ ಕಟ್ಟು. ಆ ಕುರುಪಿ ನಮ್ಮ ಯೋಜನೆಗಳನ್ನೆಲ್ಲ ವಿಫಲಗೊಳಿಸಿದ್ದಾನೆ ಮಣಿಕಂಠ. ಅಲ್ಲಿರೋ ಬಂಗಾರಿನ ಬೇರೆ, ಇಲ್ಲಿರೋ ಬಂಗಾರಿನ ಬೇರೆ. ಅಸ್ಲಿಗೆ ಇಲ್ಲಿರೋದು ಅಂದ್ರೆ ಶೇಖ್ರಿಮನಲ್ಲಿರೋ ಬಂಗಾರಿನೇ ಅಲ್ಲ. ಬಂಗಾರಿ ಹಾಗೆ ರೂಪಾಂತರಗೊಂಡು ಮೋಸದಿಂದ ಇವ್ರ ಮನೆಗೆ ಸೇರ್ಕೊಂಡಿರೋ ಒಬ್ಬ ರಾಕ್ಷಸ. ಜಾಜಿ, ನೀನೇನೇ ಹೇಳು, ಇತ್ತೀಚೆಗೆ ಬಂಗಾರಿ ವರ್ತನೆನೇ ಬದಲಾಗಿದೆ. ಅವನು ಮೊದಲಿನ ತರ ಇಲ್ಲ. ಮೊದಲು ಪೆದ್ದನ್ ತರ ಇದ್ದ, ಈಗ ಒಳ್ಳೆ ದೊಡ್ಡ ಗಂಡಸ್ ತರ ಆಡ್ತಾನೆ. ಎಲ್ರ ಮೇಲೂ ರೇಗಾಡೋದು, ಕೂಗಾಡೋದು, ತನ್ನಷ್ಟಕ್ಕೆ ತಾನು ಒಬ್ಬರೇ ಇರೋದು ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಯಾಕೆ ಹೀಗಾದ ಅಂತಾನೆ ಗೊತ್ತಾಗ್ತಿಲ್ಲ. ಮನೇಲಿ ಎಲ್ಲರೂ ಚೆನ್ನಾಗಿರೋವಾಗ ಇವನೊಬ್ಬ ಮಾತ್ರ ಮುಖ ಓದಿಸ್ಕೊಂಡ್ರೆ ಏನ್ ಚಂದ ಹೇಳು. ಆ ವಿರೂಪಾಕ್ಷ ಶಾಸ್ತ್ರಿಗಳು ಬಂದು ಅದೇನು ದೆವ್ವ ಅಂತ ಹೇಳಿದಾಗಿಂದ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಅದಕ್ಕೆ ಅಲ್ವಾ ಅಜ್ಜಿ ದೇಶಿಕರು ತಾಯ್ತ ಕೊಟ್ಟಿದ್ದು. ನಾನು ಅವನಿಗೆ ಅದನ್ನು ಕಟ್ಟಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಅವ್ನು ಮೊದಲಿನ ಥರನೇ ಆಗ್ತಾನೆ. ಜಾಜಿ ನೋಡ್ಕೊಂಡು ಹೆಚ್ಚುತ್ತಾನೆ ಇರು, ಅಷ್ಟೇ ತಗೊಂಡ್ಬರ್ತೀನಿ. ಬಂಗಾರಿ ಬಿಡೋ. ಕೈ ಬಿಡೋ ಬಂಗಾರಿ. ಬಂಗಾರಿ ಬಿಡು. ಬಂಗಾರಿ ಬಿಡು. ಅಯ್ಯೋ ನಿನ್ನ ಬಸ್ರಿ ಹೆಣ್ಮಗಳ ಕೈಯಿಂದ ಈ ರೀತಿ ರಕ್ತ ಹೀರ್ತಾರೇನೋ? ನಿನಗೇನು ಬಂದಿದೆ ದೊಡ್ಡ ರೋಗ? ಹೋಗ ಇಲ್ಲಿಂದ, ಹೋಗ.
ಯಾರದು ಮಣಿಕಂಠ? ವಿರೂಪಾಕ್ಷ ಶಾಸ್ತ್ರಿಗಳು ಗುರುಗಳೇ. ಸ್ನೇಹದ ಮುಖವಾಡದಲ್ಲಿ ಚಕ್ರಾಪುರಿಯಿಂದ ಸ್ವರ್ಣಾಪುರಿ ಕರ್ಕೊಂಡು ಹೋಗಿ ಬೆನ್ನಿಗೆ ಚೂರಿ ಹಾಕಿದ್ನಲ್ಲ, ಆ ಬೊಗ್ಳೆ ಬಡಾಯಿ ವಿರೂಪಾಕ್ಷನ? ಹೌದು ಗುರುಗಳೇ. ಬಹುಶಃ ಸಂಧಾನಕ್ಕೆ ಬಂದಿರ್ಬೇಕು. ನಾನಿಲ್ದೆ ಅವನ ಯಾವುದೇ ಕೆಲಸ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋದು ಮನವರಿಕೆ ಆಗಿರ್ಬೇಕು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗೋದಕ್ಕೆ ಹೇಳು ಮಣಿಕಂಠ. ವಿಶ್ವಾಸಘಾತಕರ ಜೊತೆ ಸ್ನೇಹ ಅಲ್ಲ. ಮಾತು ಬೇಡ ನನಗೆ, ವಾಪಸ್ ಹೋಗೋದಕ್ಕೆ ಹೇಳು. ಸಾಕು ನಿಲ್ಸು. ಹೇಳ್ತಾ ಇದ್ರೆ ಮಾತಾಡ್ತಾನೆ ಇರ್ತೀಯ. ಎಲ್ಲಿ ಬಿಲ್ದ ನಾಲ್ಗೆನ ಸಿಕ್ಕಾಪಟ್ಟೆ ಹರಿಬಿಡ್ಬೇಡ. ನಾನಾಗೆ ನಿನ್ನ ಹತ್ರ ಬಂದಿದ್ದೀನಿ ಅಂತ ಅಂದ್ರೆ ನಮ್ಮ ವೈರತ್ವವನ್ನು ಮರೆತು ಸಂಧಾನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅರ್ಥ ಅಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸ ಇರುತ್ತೆ ವಿರೂಪಾಕ್ಷ? ಅಥವಾ ಮತ್ತೊಮ್ಮೆ ಮೋಸದ ದಾಳ ಉಡ್ಸೋಕ್ ಬಂದಿದ್ಯಾ? ಹಾಗೇನಾದ್ರೂ ಬಂದಿದ್ರೆ ವಾಪಸ್ ಓಡು. ನಿನ್ನ ಮೋಸಕ್ಕೆ ಮತ್ತೊಮ್ಮೆ ಬಲಿಯಾಗೋದಕ್ಕೆ ಕುರಿಯಲ್ಲ ನಾನು. ಸದ್ದು ಸದ್ದು ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ನಾನು ಮಾಡಿದ್ದು ಮೋಸ ಅಲ್ಲ. ಅಲ್ಲ, ನಿನ್ನ ಶ್ರೀಚಕ್ರದ ದುರಾಸೆಗೆ ಬಲಿ ಆಗ್ದೆ ನನ್ನನ್ನ. ಇಲ್ಲ, ನೀನು ಮೋಸ ಮಾಡಿ ತಿರಸ್ಕರಿಸಿದ ಹೆಣ್ಣಿಗೆ ನ್ಯಾಯ ಕೊಡಿಸಿ ಧರ್ಮಸಮ್ಮತವಾದ ಕೆಲಸ ಮಾಡಿದ್ದೀನಿ ನಾನು. ಬಾ, ನಿಧಾನಿಗೆ ಬಾ. ಅಯ್ಯೋ ಪರವಾಗಿಲ್ಲ ಅತ್ತೆ. ಪರವಾಗಿಲ್ಲ, ಕೂತ್ಕೋ. ವೈದ್ಯರು ಏನ್ ಹೇಳಿದ್ರು? ಓಹೋ, ಗಂಡ ಹೆಂಡತಿ ಇಬ್ರು ವೈದ್ಯರ ಹತ್ರ ಹೋಗಿದ್ರು? ಹ್ಞೂ ಬಾವಾ, ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ನೋ ಏನೋ ಇವರೇ ಕರ್ಕೊಂಡೋಗಿದ್ರು. ಪರವಾಗಿಲ್ಲ, ನಮ್ ಜಗ್ಗಿಗೂ ಸ್ವಲ್ಪ ಜವಾಬ್ದಾರಿ ಬಂದ ಹಾಗಾಯ್ತು. ಓ ಅಂದ್ರೇನೆ ನಿನ್ನ ಮಾತಿನ ಅರ್ಥ? ಇಷ್ಟು ದಿವಸ ಇರ್ಲಿಲ್ಲ ಅಂತನಾ? ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕೇನೋ. ಸುಮ್ನೀರ. ದಿನ ತುಂಬಿದೆ. ವೈದ್ಯರು ಏನ್ ಹೇಳಿದ್ರು? ಮುಂದಿನ ವಾರ ಪ್ರಸವ ಆಗುತ್ತೆ ಅಂತ ಹೇಳಿದ್ದಾರೆ ಅತ್ತೆ. ಆರೋಗ್ಯ ಎಲ್ಲ ಸರಿ ಇದೆ ತಾನೆ? ಎಲ್ಲ ಸರಿ ಇದೆ. ಸ್ವಲ್ಪ ಹುಷಾರಾಗಿ ಕೆಲಸ ಮಾಡು. ಜಾಸ್ತಿ ಭಾರ ಇರೋ ವಸ್ತುಗಳನ್ನು ಎತ್ತಬೇಡ. ಬೆಂಕಿ ಮುಂದೆ ತುಂಬಾ ಹೊತ್ತು ನಿಂತ್ಕೋಬೇಡ. ತಲೆಗಿಲೆ ಸುತ್ತ ಬಂದಾತು ಅಂತ ಹೇಳಿದ್ರಲ್ಲ ವೈದ್ಯರು, ಅದನ್ನು ಹೇಳು. ಮೊದಲೇ ಇವರೆಲ್ಲ ಸೇರ್ಕೊಂಡು ನಿನ್ನ ಮನೆ ಕೆಲಸಗಳನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ತುಂಬಾ ಗರ್ಭಿಣಿ. ಅವಳ ಕೈಲಿ ಒಂದು ಕೆಲಸನ ಮಾಡಿಸ್ಕೊಡು ನೀವು. ಸಾಕ್, ಬಾಯಿ ಮುಚ್ಚೋ. ಗರ್ಭಿಣಿ ಹೆಂಗಸರನ್ನ ಹೇಗ್ ನೋಡ್ಕೋಬೇಕು, ಹೇಗ್ ನೋಡ್ಕೋಬಾರ್ದು ಅಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. 6 ಹೆತ್ತೋಳ್ ಮುಂದೆ 3 ಹೆತ್ತೋಳ್ ಹೇಳಕ್ ಬಂದ್ರಂತೆ. ಮಾತು ಬದಲಾಯಿಸಬೇಡಿ ನೀವು. ನನ್ನ ಹೆಂಡತಿಗೆ ಸುಲಭವಾಗಿ ಪ್ರಸವ ಆಗಿ ಮಗು ಆರೋಗ್ಯವಾಗಿರ್ಬೇಕು ಅಷ್ಟೇ. ಏನು ಜಗ್ಗಿ ಹಾಗಂದ್ರೆ? ಸುನೀತನ್ನ ನಮ್ಮನೆ ಮಗಳು ಅನ್ಕೊಂಡಿದೀವಿ. ಅವಳ ಕಷ್ಟ ಸುಖ ನಮ್ಮದಲ್ವೇನೋ? ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಯಾಕೆ ಅನುಮಾನ ನಿನ್ಗೆ? ಅನುಮಾನ ಅಲ್ಲಪ್ಪ, ನಾಳೆ ದಿವಸ ಹೆಚ್ಚು ಕಡಿಮೆ ಆಗ್ಬಾರ್ದಲ್ವಾ, ಅದಕ್ಕೆ ಹೇಳಿದೆ. ಹೆರಿಗೆ ಆಗೋ ಸಂದರ್ಭದಲ್ಲಿ ಎಷ್ಟೋ ಸಾರಿ ತಾಯಿನೇ ತೀರ್ಕೊಳ್ಳೋದುಂಟು, ಮಗುನು ತೀರ್ಕೊಳ್ಳುತ್ತಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಪಶಕನ್ ಮುಂಡೆದೆ. ಅದೆಂಥ ಮಾತು ಅಂತ ಆಡ್ತೀಯೋ? ಹೆಂಡತಿ ಯಾರಾದ್ರೂ ಎಂಥ ಮಾತಾಡ್ತಾರ? ನೋಡಿ ರಾಜಮಾತೆ ರಾಜಲಕ್ಷ್ಮಿ ಅವರೇ, ಲೋಕ ಕಂಡಿರೋ ನಾನು, ನನಗೆ ಹೇಳಕ್ ಬರಬೇಡಿ. ಇವಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಈ ಮನೆ ಕರ್ಕೊಂಡ್ ಬಂದಿರೋರು ನೀವು. ಅವಳನ್ನ ಈಗ ಚೆನ್ನಾಗಿ ನೋಡ್ಕೋಬೇಕಾದ್ದು ನಿಮ್ಮ ಜವಾಬ್ದಾರಿ, ತಿಳ್ಕೊಳ್ಳಿ. ಕಂಡಿದ್ದೀನಿ, ಸುಮ್ನಿರೋ. ನನಗೆ ಹೇಳ್ಕೊಡಕ್ ಬರ್ತಾನೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೋತೀರಾ? ಈ ಮಗುನ ವಿಷ ಹಾಕಿ ಕೊಲ್ಲಕ್ ಬಂದಿದ್ರಿ ನೀವು. ಆಗ ನಿಮ್ಮಿಂದ ಕಾಪಾಡಿ ನನ್ನನ್ನ ಇಲ್ಲಿ ಕರ್ಕೊಂಬಂದು ಆಶ್ರಯ ಕೊಟ್ಟಿದ್ದು ಇವ್ರೇನೆ. ಇವ್ರಿಗೆ ಅಂತೀರಾ? ನಿಮ್ ತರ ಕೊಲೆಗಡಕರಲ್ಲ ಇವ್ರು. ಅಲ್ಲ ಕಣಿ ಸುನೀತಾ, ಆಗ ನಮ್ಮಮ್ಮಂಗೆ ಕಂಟಕ ಇದೆ ಅಂತ ಜೋಯಿಸರು ಹೇಳಿದ್ರು. ನನಗೆ ಮಗು ಹುಟ್ಟಿದ್ರೆ ನಮ್ಮಮ್ಮ ತೀರ್ಕೋತಾರೆ ಅಂತ ಹೇಳಿದ್ರು. ಅದಕ್ಕೆ ಮಗು ಬೇಡ ಅಂದಿದ್ದಪ್ಪ. ಮತ್ತೀಗೇನಾಯ್ತು? ನಿಮ್ಮ ಅಮ್ಮನ ಕಂಟಕ, ನಿಮ್ ಸಂಕಟ ಎಲ್ಲ ಮುಗೀತೋ? ಬೆಳಿಗ್ಗೆನೆ ಬಂದು ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ರಿ. ಮತ್ತೊಮ್ಮೆ ಜ್ಯೋತಿಷ್ಯ ಕೇಳಿದೆ ಕಣೆ. ಆಗ ಕವಡೆಲೇನೋ ವ್ಯತ್ಯಾಸ ಆಗಿತ್ತಂತೆ, ಅದಕ್ಕೆ ಆಗಂದಿದ್ರು ಅವಾಗ. ಈಗ ನಮಗ್ ಮಗು ಹುಟ್ಟಿದ್ರೇನೆ ನಾವು ಉದ್ಧಾರ ಆಗೋದಂತೆ. ಅದಕ್ಕೆ ನನ್ನ ಮಗು ನನಗೆ ಬೇಕು ಅಷ್ಟೇ. ನೋಡಿದ್ರಾತೆ, ಯಾರೋ ಜೋಯಿಸ್ರು ಮಗು ಬೇಡ ಅಂತ ಹೇಳಿದ್ರಂತೆ, ಅದಕ್ಕೆ ಮಗುನ ಸಾಯ್ಸಕ್ ಬಂದಿದ್ರು. ಈಗ ಅವರೇ ಮಗು ಬೇಕು ಅಂತ ಹೇಳ್ತೀಯಾರಂತೆ, ಅದಕ್ಕೆ ಮಗು ಬೇಕಂತೆ. ಅವನ್ ಬುದ್ಧಿ ಇಷ್ಟೇ ಅಂತ ನಿನಗೆ ಗೊತ್ತಿಲ್ವೇನೆ? ಸಾಕು ಸುಮ್ನಿರಿ. ಈ ಮನೆಯವ್ರಿಗೆ ನಾನು ನಂದೇ ಇದ್ರೆ ತಿಂದನ್ನ ಕರಗಲ್ಲ ಅನ್ಸುತ್ತೆ. ಸುನೀತಾ, ನೀನು ಹುಷಾರು, ಬರ್ಲಾ? ಮುಂದತ್ತು ಹತ್ತಲ್ಲ ಹರಿಯಲ್ಲ. ಸುನೀತಾ ಬಂದು ಎಷ್ಟೊತ್ತಾಯ್ತು. ಅವಳಿಗೊಂದು ಲೋಟ ಹಾಲಾದ್ರೂ ಕೊಡ್ತೀನಿ.
ನೋಡ್ ಕಡ್ಕಿ, ಆಗ ಹೋಗಿದ್ರ ಬಗ್ಗೆ ಮಾತಾಡಿ ಸಮಯ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಮದುವೆ ಆಗಿದ್ದು ಆಯ್ತು, ಅವಳು ನಿನ್ನನ್ನು ತಿರಸ್ಕರಿಸಿದ್ದು ಆಯ್ತು, ನೀನು ನನ್ನ ಮೇಲಿನ ಪ್ರತೀಕಾರದ ಜಿದ್ದಿಗೆ ಬಿದ್ದಿದ್ದು ಆಯ್ತು, ನೀನೊಬ್ಬನೇ ಶ್ರೀಚಕ್ರನ ಹುಡ್ಕೊಳ್ಳೋದಕ್ಕೆ ಕಾರ್ಯತಂತ್ರ ರೂಪಿಸಿದ್ದು ಆಯ್ತು. ಎಲ್ಲ ಗೊತ್ತಿದೆ ನನಗೆ. ನೋಡು, ನಾನು ದೂರ ಇದ್ದೀನಿ ಎಂದು ಮಾತ್ರಕ್ಕೆ ನೀನು ನನ್ನ ವಿರುದ್ಧ ನಡೆಸೋ ಕಾರ್ಯತಂತ್ರ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೋಬೇಡ. ನೀನು ಅಷ್ಟೇ ವಿರೂಪಾಕ್ಷ. ಬಂಗಾರಿನ ಹಿಡಿದು ಅವನನ್ನು ಅಪಹರಿಸಿ ಜಾಜಿ ಹತ್ರ ಇರೋ ಶ್ರೀಚಕ್ರ ಸ್ವರೂಪಿ ಮಗುನ ಹೊಡೆಯೋಕೆ ಸಂಚು ರೂಪಿಸಿರೋದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಓಹೋ, ಅದಕ್ಕೇನಾ ಒಬ್ಬ ರಾಕ್ಷಸನ ಬಂಗಾರಿಯಾಗಿ ರೂಪಾಂತರಿಸಿ ಶೇಖರಿ ಮನೆಗೆ ಕಳಿಸಿದ್ದು? ಹೌದು. ಶ್ರೀಚಕ್ರನ ನೀನೇ ಪಡ್ಕೋಬೇಕು ಅಂತ ತಾನೇ ಆ ರಾಕ್ಷಸನ ನೀನು ಸೃಷ್ಟಿ ಮಾಡಿದ್ದು? ಹೌದು, ನಾನೇ ಸೃಷ್ಟಿ ಮಾಡಿರೋದು. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಅವನನ್ನ ಸೃಷ್ಟಿಸಿರೋದು. ಯಾರವನು? ವಿರೂಪಾಕ್ಷ. ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಅವನನ್ನ ಸೃಷ್ಟಿ ಮಾಡಿರೋದು. ಅದನ್ನ ನಾನು ಪಡ್ಕೊಂಡೇ ತಿರ್ತೀನಿ. ಅದು ನಿನಗೆ ಸಂಬಂಧ ಪಡೆದಿರೋ ವಿಚಾರ. ಅದ್ರಲ್ಲಿ ನೀನ್ ತಲೆ ಹಾಕ್ಬೇಡ. ನಿನ್ನ ದಾಳನ ನೀನ್ ಹಾಕು, ನನ್ನ ದಾಳನ ನಾನು ಹಾಕ್ತೀನಿ. ಗೆಲುವು ಯಾರ್ದು ನೋಡೇ ಬಿಡೋಣ. ಗೆಲುವು ನಂದೇ. ಶ್ರೀಚಕ್ರ ನಂದು, ನನ್ನೊಬ್ಬಂದೇ ಸ್ವತ್ತು ಅದು. ನೀನು ಅದ್ರ ಮೇಲೆ ಕಣ್ಣ ಹಾಕಿ ಶ್ರೀಚಕ್ರನ ಹೊಡ್ಕೊಳ್ಳೋದಕ್ಕೋಸ್ಕರ ಕುರೂಪಿಯಂತಹ ಕ್ಷುದ್ರ ಶಕ್ತಿನ ಸೃಷ್ಟಿ ಮಾಡಿ ಬಂಗಾರಿ ರೂಪದಲ್ಲಿ ಜಾಜಿ ಹತ್ರ ಬಿಟ್ಟಿದ್ಯಾ. ಇದು ನಿನ್ಗೂ ಒಳ್ಳೇದಲ್ಲ, ಆ ಕ್ಷುದ್ರ ಶಕ್ತಿಗೂ ಒಳ್ಳೇದಲ್ಲ. ಒಂದು ವೇಳೆ ಆ ಕುರೂಪಿಯಿಂದ ಜಾಜಿಗೆ ಆಗ್ಲಿ, ಅವಳ ಗರ್ಭದಲ್ಲಿರೋ ಶ್ರೀಚಕ್ರ ಸ್ವರೂಪಿ ಶಿಶುಗೆ ಆಗ್ಲಿ ಏನಾದ್ರೂ ತೊಂದರೆ ಆಯ್ತು, ಈ ವಿರೂಪಾಕ್ಷ ಶಾಸ್ತ್ರೀಯ ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತೆ. ಹುಷಾರ್ ಹುಷಾರ್. ಏನಿದು ಗುರುಗಳೇ, ಶಾಸ್ತ್ರಿಗಳು ಈ ಥರ ಧಮಕಿ ಹಾಕಿ ಹೋಗ್ತಾ ಇದ್ದಾರೆ? ಆ ಕಡೆ ನೋಡಿದ್ರೆ ಕುರೂಪಿನ ಮಿಡಿತದಲ್ಲಿಲ್ಲ, ಈ ಕಡೆ ನೋಡಿದ್ರೆ ಶಾಸ್ತ್ರಿಗಳು ಎಚ್ಚರಿಕೆ ಕೊಟ್ಟು ಹೋಗ್ತಾ ಇದ್ದಾರೆ. ಅತ್ತ ದರಿ ಇತ್ತ ಪುಲಿಯನ್ನಾಗೋಯ್ತಲ್ಲ ಗುರುಗಳೇ ನಮ್ಮ ಸ್ಥಿತಿ. ಮಣಿಕಂಠ, ವಿರೂಪಾಕ್ಷನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಶುದ್ಧ ಶಕ್ತಿಯ ಮುಂದೆ ಅವನ ಸಾತ್ವಿಕ ಶಕ್ತಿ ಆಟ ನಡೆಯೋದಿಲ್ಲ. ಆದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ಕುರೂಪಿ ಬಗ್ಗೆ. ನಾವು ಕೊಟ್ಟಿರೋ ತಾಯ್ತ ಕೆಲಸ ಮಾಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಕುರೂಪಿನ ನಮ್ಮ ಕಡೆ ಒಲ್ಸ್ಕೋಬೇಕು. ಉಪಾಯವಾಗಿ ಜಾಜಿನ ಅವನು ಕೊಲ್ಲೋ ನಿರ್ಧಾರನ ಕೈ ಬಿಡೋ ಹಾಗೆ ಮಾಡಬೇಕು. ಹಾಗೆ ಮಾಡೇ ಮಾಡ್ತೀನಿ, ನಡಿ. ಅಕ್ಕ, ವೈದ್ಯರ ಹತ್ರ ಹೋಗಿದ್ವಲ್ಲ, ವಾಪಸ್ ಬರ್ಬೇಕಾದ್ರೆ ಅಮ್ನೂರ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅರ್ಚಕರು ಪೂಜೆ ಮಾಡಿ ಇದನ್ನ ಎಲ್ಲರ ಕೈಗೂ ಕಟ್ಟೋದಕ್ಕೆ ಹೇಳಿದ್ದಾರೆ. ಇಟ್ಕೊಳ್ಳೆ. ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ ಕಣೆ. ಅಮ್ನೋರ್ ದಯದಿಂದ ನಿನ್ನ ಹೆರಿಗೆ ಒಂದು ಸುಸೂತ್ರವಾಗಿ ತಾಯಿ ಮಗು ಸುಖವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು. ಅಜ್ಜಿ, ತಾಯಿ ಈಗಾಗಲೇ ಹುಟ್ಟಾಗಿದೆ, ಮಗು ಒಂದು ಹುಟ್ಟೋದು ಬಾಕಿ. ಮಗು ಹುಟ್ಟೋದು ಅಂದ್ರೆ ತಾಯಿಗೆ 2ನೇ ಜನ್ಮ ಬಂದ ಹಾಗೆ. ಅಕ್ಕ, ನೀನ್ ಏನೇನೋ ಹೇಳಿ ಅವಳನ್ನ ಹೆದರ್ಸ್ಬೇಡ. ನೋಡು ಮುಖ ಹೇಗ್ ಮಾಡ್ಕೊಂಡಿದ್ದಾಳೆ ಅಂತ. ಹೌದು, ಬಂಗಾರಿಯಲ್ಲಿ ಬಂಗಾರಿ ಕೊಡಕ್ಕ. ಬಂಗಾರಿ, ಕೈ ಕೊಡೋ, ದಾರ ಕಟ್ತೀನಿ. ಬೇಡ. ಅಮ್ನೋರ್ ಪ್ರಸಾದ ಹಾಗೆಲ್ಲ ಬೇಡ ಅಂತ ಹೇಳ್ಬಾರ್ದು. ಕೈ ಕೊಡು. ಬೇಡ ಅಂದ್ರೆ ಬೇಡ. ಕೈ ಕೊಡೋ ಬಂಗಾರಿ. ಬೇಡ. ಕೊಡೋ ಕೈನ. ಬೇಡ ಅಂದ್ರೆ ಬೇಡ. ಚಿಕ್ಕಮ್ಮ, ಚಿಕ್ಕಮ್ಮ, ಈ ಬಂಗಾರಿಗೆ ಏನಾಗಿದೆ? ಈ ರೀತಿ ತಳ್ಬಿಟ್ಟು ಹೋಗೋದಕ್ಕೆ ಬೇಡ ಅಂದ್ರೆ ಬೇಡ ಅಂತ ಹೇಳ್ಬೇಕಾಯ್ತು. ಈ ರೀತಿ ತಳ್ಬಿಟ್ಟು ಹೋಗಿದ್ದಲ್ಲ. ಅಯ್ಯೋ ಬಿಡಿ ಅತ್ತೆ, ಪರವಾಗಿಲ್ಲ. ಏನೋ ಗೊತ್ತಿಲ್ಲದೆ ಮಾಡಿರ್ತಾನೆ. ಅವನಿನ್ ಚಿಕ್ಕ ಮಗುನ ಗೊತ್ತಾಗದೆ ಇರೋದಕ್ಕೆ ತುಂಬಿದ ಬಸ್ರಿ ಮೇಲೆ ಕೈ ಮಾಡ್ತಾನಲ್ಲೇ. ನಿನ್ ಗಂಡ ಬರ್ತಾ ಬರ್ತಾ ಮಿತಿ ಮೀರ್ತಾ ಇದ್ದಾನೆ. ನಡಿ ಒಳಗೆ, ನಡಿ ನಡಿ, ಹುಷಾರ್ ಕರ್ಕೊಂಡು ನಡಿ. ಬಾ.
ಬಾ, ನಿನ್ನ ರಕ್ತದ ರುಚಿನ ಒಮ್ಮೆ ನೋಡಾಯ್ತು. ಬಾ, ನಿನ್ನ ರಕ್ತನ ಹೀರಿ ನನ್ನ ಸೇಡನ್ನ ತೀರ್ಸ್ಕೊತೀನಿ. ಬಾ ಬಾ ಬಾ. ಇಲ್ಲೇನೋ ಮಾಡ್ತಿದ್ಯಾ? ಏನೂ ಇಲ್ಲ. ಏನೋ ಆಗಿದೆ ನಿನ್ಗೆ? ಯಾಕೋ ಹೀಗಾಡ್ತಿದ್ಯಾ? ನಾನೇನ್ ಮಾಡಿದೆ? ಚಿಕ್ಕಮ್ಮನ ಹೋಗಿ ತಳ್ ಬಂದಿದ್ಯಲ್ಲ, ಅದ್ ಸರಿನಾ? ತುಂಬು ಬಸ್ರಿ ಕಣೋ ಅವರು, ದಿನ ತುಂಬಿದೆ ಅಂತವ್ರನ್ನ ಹಾಕಿ ತಳ್ಳಿದ್ಯಲ್ಲ, ನಿನ್ ಮೈ ಮೇಲೆ ಏನಾದ್ರೂ ರಾಕ್ಷಸ ಮೆಟ್ಕೊಂಡಿದ್ಯಾ? ನಾನೇನ್ ಬೇಕು ಅಂತ ತಳ್ಳಿಲ್ಲ. ಬೇಕು ಅಂತ ತಳ್ದ್ಯೋ ಬೇಡ ಅಂತ ತಳ್ದ್ಯೋ, ಒಟ್ಟಲ್ಲಿ ತಳ್ಳಿದ್ ನಿಜ ತಾನೆ, ಅವ್ರು ಬಿದ್ದಿದ್ ನಿಜ ತಾನೆ. ಅಂತ ಪರಿಸ್ಥಿತಿನಲ್ಲಿ ಅವ್ರನ್ನ ತಳ್ಳಿದ್ಯಲ್ಲ, ಮನ್ಸಾದ್ರೂ ಹೇಗೋ ಬಂತು ನಿಂಗೆ? ನಾನು ಅದೇ ಪರಿಸ್ಥಿತಿಲಿದ್ದು ನನ್ನನ್ನು ಯಾರಾದ್ರೂ ಹಂಗೆ ತಳ್ಳಿದಿದ್ರೆ ಸುಮ್ಮನಿರ್ತಿದ್ಯಾನೋ ನೀನು? ಪಾಪ ಚಿಕ್ಕಮ್ಮ, ಮನೆಯವರೆಲ್ಲರೂ ನಿನ್ನಿಂದ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಇತ್ತೀಚಿಗಂತೂ ನಿನ್ನ ವರ್ತನೆಯಿಂದ ಮನೆಯಲ್ಲಿ ನೆಮ್ಮದಿನೇ ಇಲ್ದಾಗ ಆಗಿದೆ. ನಾನೇನ್ ಬೇಕು ಅಂತ ಅವ್ರು ತಳ್ಳಿಲ್ಲ. ಅವ್ರ ಕೈಯಲ್ಲಿ ತಾಯ್ತಾ ಕಟ್ಸ್ಕೊಳಕ್ ನಂಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ತಳ್ದೆ. ಬೇಡ ಅಂತ ಆದ್ರೆ ಬಾಯಲ್ಲಿ ಹೇಳ್ಬೇಕು. ಕೈ ಯಾಕೋ ಮುಂದೆ ಮಾಡ್ದೆ? ಅವ್ರು ನಿನ್ನನ್ನು ಎಷ್ಟು ಅಕ್ಕರೆಯಿಂದ ನೋಡ್ಕೊಂಡಿದ್ದಾರೆ. ಮನೆಯವರೆಲ್ಲ ನಿನ್ ಬಗ್ಗೆ ಕೆಡ್ದಾಗ ಮಾತಾಡಿರ್ಬೋದು, ಅಪ್ಪಿ ತಪ್ಪಿನೂ ಒಂದು ಮಾತು ನಿನ್ ಬಗ್ಗೆ ಏನೂ ಆಡಿಲ್ಲ ಅಂದಿಲ್ಲ ಅವರು. ಅಂತವ್ರಿಗೆ ಹಾಗೆ ಮಾಡ್ಬಿಟ್ಟಿಯಲ್ಲೋ, ಏನೋ ಆಗಿದೆ ನಿನ್ಗೆ, ಯಾಕೋ ಸುಮ್ಮನೆ ಇದೆಯಾ? ಮಾತಾಡೋ. ತಾಯ್ತಾ ಎಲ್ಲೋ? ನಾನ್ ಕಟ್ಟಿದ ತಾಯ್ತಾ ಎಲ್ಲೋ? ತಾಯ್ತಾ ಬಿಸಾಕ್ಬಿಟ್ಯಾ? ಅದನ್ನು ಬಿಸಾಕ್ಬಿಟ್ಯಾ? ನೀನ್ ಮಾಡೋ ಕೆಲ್ಸ ಒಂದೊಂದಲ್ಲ. ಯಾವ್ದನ್ನು ನೆಟ್ಟಿಗೆ ಇಟ್ಕೊಳ್ಳೋದಿಲ್ವಲ್ಲೋ? ಎಲ್ಲೋ ಹಾಕ್ದೆ ಅದನ್ನ, ಎಲ್ಲೋ ಬಿಸಾಕ್ದೆ? ನಾನೇನ್ ಬಿಸಾಕ್ಲಿಲ್ಲ. ಮತ್ತೆಲ್ಲ ಹೋಯ್ತು? ಕಳೆದೋಯ್ತು.